ಯಾಕೆ ಅಳ್ತಾ ಇರೋದು? ಏನಾಯ್ತು? ಮಲೇಶಿ ನಮ್ಮಮ್ಮನಿಗೆ ಜ್ಞಾಪಕ ಬರ್ತಾವಳೆ. ನಮ್ಮಮ್ಮನ ಜೈಲಾಗವಳೆ ಮಲೇಶಿ. ಕಾನೂನು ಅಂದ್ರೇ ಹಂಗೆ ಸ್ನೇಹ. ಸಾಕ್ಷಿ ಸಿಗಬಾರ್ದು. ಸಾಕ್ಷಿ ಸಿಗದೆ ಇರೋಂಗೆ ನಾವೆಲ್ಲ ಕೆಲಸ ಮಾಡಬೇಕು. ಸಾಕ್ಷಿ ಸಿಕ್ಕಿದ್ರೆ ಇದೇ ಶಿಕ್ಷೆನೇ ಆಗೋದು. ಇವಾಗ ನಾವು ಎಷ್ಟೊಂದು ಮಾಡ್ತೀವಿ, ಸಾಕ್ಷಿನೇ ಸಿಕ್ಕಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಕಾನೂನು ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಏನಾಗ್ತಿತ್ತು ನೋಡೋಣ ಇರುವ. ಮಲೇಶಿ, ಇವಾಗ ನೀನು ಆರಾಮಾಗಿದೆಯಾ ತಾನೇ? ಸಲಹೆ ಒಂದು ಸ್ವಲ್ಪ ನೋವಾಯ್ತು ಸ್ನೇಹ. ಯಾಕೆ ಸ್ನೇಹ? ನನ್ನ ಬಸ್ ಹಚ್ಚು ಮಲೇಶಿ, ನಾನು ಊರಿಗೆ ಹೋಗ್ಬೇಕು. ನಮ್ಮ ಅಕ್ಕನೂ ಬಂದವಳಂತೆ. ಯಾಕೋ ನಮ್ಮ ಅಮ್ಮನ ನೋಡ್ಬೇಕನ್ಸಿತ್ತೆ. ನಿಮ್ಮಪ್ಪ ನೋಡಿದ್ರೆ ದಳ ಬುಡಿ ಅಂತ ಕರ್ಕೊಬಂದ್ಬಿಟ್ಟ. ಅದು ಬೇರೆ ಅತ್ತೆ ಸಿಕ್ಕವಳೆ. ಅತ್ತೆ ಹತ್ರ ಮಾತಾಡ್ದಂಗೂ ಆಗಿಲ್ಲ ನಂಗೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮನ ಹತ್ರ ನಾನು ಮಾತಾಡ್ದಂಗೆ ಆಗಿಲ್ಲ. ಆಸ್ಪತ್ರೆಗಳಿಗೆ ಸರಿಯಾಗಿ ಏನು ಮಾತಾಡೋಕ್ಕಾಗಿಲ್ಲ, ಏನೂ ಇಲ್ಲ ಅಂತ ಮುಂಚೆಲ್ಲ ಅಲ್ಲೇ ಎಳಿತೈತೆ. ಸ್ನೇಹ, ನಾನು ನಮ್ಮ ಅಮ್ಮನ್ನ ನೋಡಬೇಕು. ನಮ್ಮ ಭಾವನು ಬಂದವರಂತೆ. ಹರ್ಷ ಹಣ್ಣು ಬಂದವನಂತ? ಬಂದವರಂತೆ. ಹೋಗ್ಬಿಟ್ಟು ಬರೋಣ ಮಲೇಶಿ. ನೀನು ನಿಮ್ಮ ಅಮ್ಮನ ಮಾತಾಡ್ದಂಗೆ ಆತೈತೆ, ನಾನು ಮಾತಾಡ್ದಂಗೆ ಆತೈತೆ. ಇರು, ನಮ್ಮ ಅಪ್ಪನ್ನ ಕೇಳ್ತೀನಿ. ಅಪ್ಪ, ಅಪ್ಪ. ಯಾಕೋ ಇದಾಯ್ತು ಈ ಹುಡುಗಿ ಹಿಂಗೆ ಹೇಳ್ತಾವಳೆ? ಹುಡುಗಿ ಯಾಕೆ ಹೇಳ್ತಾ ಇರೋದು? ಯಾಕೂ ಇಲ್ಲ ಅಪ್ಪ. ಊರ್ಗೆ ಹಂಗೆ ಹೋಗ್ಬಿಟ್ಟು ಬರ್ತೀರಪ್ಪ ಇಬ್ರು? ಯಾಕೋ ಹುಡುಗಾಟ ಆಡ್ತಾ ಇದೆಯೇನಾ? ನೆನ್ನೆ ತಾನೇ ಕರ್ಕೊಂಬಂದಿದ್ದೀನಿ, ಇವಾಗ ಹಂಗೆ ಸುಧಾರಿಸ್ಕೊಂಡಿದ್ಯಾ? ತಿರ್ಗಾ ಊರು ಅಂತ ಇದೆಯಾ? ಹುಡುಗಿ ಏನು ತಲೆ ಕೆಡಿಸ್ತಾ ಇದೆಯಾ? ಹಂಗೇನಿಲ್ಲ ಮವ, ನಮ್ಮ ಅಮ್ಮನ ನೋಡಬೇಕು. ತಿರ್ಗಾ ಅತ್ತೆನೂ ಸರಿಯಾಗಿ ಮಾತಾಡ್ಸ್ದಂಗೆ ಆಗಿಲ್ಲ. ನೀವು ಆಸ್ಪತ್ರೆಯಿಂದ ಹಂಗೆ ಕರ್ಕೊಂಬಂದ್ಬಿಟ್ರೆ ಅತ್ತೆ ಹತ್ರ ಮಾತಾಡಬೇಕು. ನಾನು ಅಷ್ಟಪ್ಪ, ಅಮ್ಮನ ಹತ್ರ ಮಾತಾಡಬೇಕು. ನಮ್ಮ ಅಮ್ಮನ ಅಪರೂಪವಾಗಿ ಸಿಕ್ಕವಳೆ. ಮಾತಾಡೋದು ಎಷ್ಟೊಂದು ಇರ್ತದೆ. ಯಾಕೆ ಮನೆ ಬಿಟ್ಟು ಹೋದ್ಲು ಅದೆಲ್ಲನೂ ಕೇಳಬೇಕಪ್ಪ, ಏನಾಯಿತು ಅಂತ. ಯಾಕೆ ಮನೆ ಬಿಟ್ಟು ಹೋದ್ಲು ಅಂತಂದರೆ ಅದನ್ನೆಲ್ಲ ಇವಾಗ ಯಾಕೆ ಯಾಕೆ ಕೇಳ್ತಾ ಇದೆಯಾ ನೀನು? ಬತ್ತಾಡ್ಬಿಡು, ನಿಮ್ಮಮ್ಮನು ಎತ್ತು ಹೋಗಲ್ಲ. ನನ್ನ ಎದುರುಗಡೆನೆ ಮಾತಾಡಿದಂತೆ. ಅದನ್ನೇ ನಿಮ್ಮಮ್ಮನ ಕೇಳೋದು ನೀನು? ಒಳ್ಳೆ ಹುಡುಗನು ನೀನು. ಏನೋ ಹಿಂಗೆ ನಿಮ್ಮಪ್ಪನ ತಲೆ ಸರಿ ಇಲ್ಲ, ನಿಮ್ಮಪ್ಪನ ಮನೆ ಬಿಟ್ಟು ಹೊರಟೋದ್ನು. ನಿಮ್ಮಪ್ಪನ ಹುಡ್ಕೊಂಡು ಹೊರಟೋದ್ಲು. ಅದನ್ನೆಲ್ಲ ಕೇಳೋದು ಏನೈತೆ? ಮನುಷ್ಯ ನಿಂಗೆ ಬುದ್ಧಿ ಇಲ್ಲೇನಾ? ಸಿಕ್ಕವಳಲ್ಲ ಅಮ್ಮನ, ಅದೆಲ್ಲ ಕೇಳಿ ಮನ್ಸಿಗೆ ಬೇಜಾರು ಯಾಕೆ ಮಾಡಿಸ್ತೀವಿ? ಸುಮ್ಮನಿರಾ? ಇಲ್ಲಪ್ಪ, ನಮ್ಮ ಅಮ್ಮನ ಯಾಕೆ ನನ್ನನ್ನು ಬಿಟ್ಟು ಹೋದ್ಲು ಅಂತ ಕೇಳಬೇಕಪ್ಪ, ಕೇಳಬೇಕು ನಾನು. ಅಲ್ಲ, ನನ್ನನ್ನು ಬಿಟ್ಟು ನಮ್ಮ ಅಮ್ಮನ ಹೋಗೋಳಲ್ಲ, ಎಂಥವಳಿರಬೇಕು? ಮನುಷ್ಯತ್ವ ಅನ್ನೋದೇ ಇಲ್ಲೇನಪ್ಪ. ತಾಯಿ ಸ್ಥಾನಕ್ಕೆ ಬೆಲೆನೇ ಬೇಡನಪ್ಪ. ಕೇಳಬೇಕಪ್ಪ ನಮ್ಮ ಅಮ್ಮನ್ನ. ಕೇಳ್ತೀನಿ ನಾನು ಊರಿಗೆ ಹೋಗ್ಬೇಕು. ಬೇಡ ಬೇಡ, ಭದ್ರನ ಬೇಕಾದ್ರೆ ಕಳಿಸ್ತೀನಿ, ಹೋಗಿ ಕರ್ಕೊಂಬರ್ತಾನೆ. ನೀನೇನು ಕೇಳಬೇಡ, ಏನು ಕೇಳಬೇಡ. ನಾನು ಹೇಳಿದ್ದೀನಲ್ಲ, ಇಷ್ಟೇ ನಿಜ. ಇಲ್ಲಪ್ಪ, ನಮ್ಮಮ್ಮನ ಕೇಳೋವರೆಗೂ ನಾನು ಸಮಾಧಾನನೇ ಆಗಲ್ಲ. ನಾನು ಕೇಳಬೇಕು ನಮ್ಮಮ್ಮನ್ನ. ಹೇಳಿದ ಮಾತು ಕೇಳಬೇಕು ಮಲೇಶಿ. ನೀನು ಅತಿ ಆಡ್ಕೊಡ್ತು. ನನ್ನ ಮಾತಾದರೆ ನಿನಗೆ ಬೆಲೆನೇ ಇಲ್ಲಲ್ಲ. ನಿನಗೆ ಬೆಲೆ ಕೊಡ್ತೀರಿ, ಇನ್ಯಾರ್ಕಪ್ಪ ಕೊಳ್ಳೆ ಬೆಲೆ? ನಿನಗೆ ಬೆಲೆ ಕೊಡ್ತೀನಿ, ನಾನು ಕೊಡಲ್ಲ ಅಂತ ಹೇಳಿಲ್ಲ. ನಮ್ಮ ಅಮ್ಮನ ಹತ್ರ ಮಾತಾಡಬೇಕಪ್ಪ. ಇಷ್ಟು ವರ್ಷ ಆದಮೇಲೆ ಸಿಕ್ಕೋಳೆ, ನಮ್ಮ ಅಮ್ಮನ ಹತ್ರ ನಾನು ಮಾತಾಡಿಲ್ಲ ಅಂತಂದರೆ ಹೆಂಗಪ್ಪ? ಹೋಗಿ ಮಾತಾಡ್ಕೊಂಡು ಹಂಗೆ ಜೊತೆ ಕರ್ಕೊಂಬರ್ತೀನಪ್ಪ ನಾನು. ಬೇಡ ಬೇಡ ಬೇಡ, ಸುಮ್ಮನೆ ಆ ಹುಡುಗಿನ ಬೇಕಾದ್ರೆ ಬಸ್ ಎಕ್ಸು. ಆ ಹುಡುಗಿ ಹೋಗ್ಲಿ, ಅವ್ರ ಅಮ್ಮನೇನೋ ಜೈಲಾಗವಳಂತೆ. ಹೋಗಿ ಮಾತಾಡ್ಸ್ಕೊಂಬರ್ಲಿ. ನೀನು ಹೋಗೋದು ಬೇಡ, ನಿಮ್ಮ ಅಮ್ಮನ ಕೇಳೋದು ಬೇಡ. ಯಾಕಪ್ಪ, ಏನಾಯ್ತಪ್ಪ? ಯಾಕೆ ಇಷ್ಟು ಗಾಬರಿ ಆಗ್ತಾ ಇದೆಯಾ ನೀನು? ನಾನು ಏನಕ್ಕೆ ಗಾಬರಿ ಬೀಳಿ? ನನ್ನ ಅಯ್ಯಮ್ಮಗೆ ನಾನು ಗಾಬರಿ ಬಿದ್ದೋನೇ ಅಲ್ಲ. ಮತ್ತೆ ನಾನು ಊರಿಗೆ ಹೋಗೇಬೇಕಪ್ಪ. ನಮ್ಮ ಅಮ್ಮನ ನೋಡಬೇಕು ನಾನು. ನಮ್ಮ ಅಮ್ಮನ ಮಾತಾಡ್ಸಬೇಕು. ಯಾಕೋ ನಿಂದು ಅತಿ ಆಯ್ತಲ್ಲ? ಹೇಳಿದ ಮಾತು ಕೇಳಬೇಕು. ಮಕ್ಕಳು ಬಾಯಿ ಮುಚ್ಕೊಂಡು ಇರಬೇಕು. ಇವಾಗ ಅಲ್ಲೋಗಿದ್ದು ಆಗಿದ್ದು ಅನಾಹುತ ಸಾಲದ, ಇನ್ನೂ ಅನಾಹುತ ಆಗಬೇಕಾ? ಇನ್ನೂ ಏನೇನಾಗಬೇಕು ಹೇಳು? ಇಲ್ಲಪ್ಪ, ನಾನು ನಮ್ಮ ಅಮ್ಮನ ಹತ್ರ ಮಾತಾಡಬೇಕು. ನಮ್ಮ ಅಮ್ಮನ ನಾನು ಯಾಕೆ ಬಿಟ್ಟು ಹೋದ್ಲು ಅಂತ ಕೇಳಬೇಕು ನಾನು. ಬಾಯಿ ಮುಚ್ಕೊಂಡು ಇರು ಅಂತ ಹೇಳ್ತಾ ಇಲ್ಲ ನಾನು. ಸ್ನೇಹ, ಎದ್ರ ಮೇಲೆ ನಡಿ ಹೋಗೋಣ. ನಮ್ಮಮ್ಮನ ನಾನು ನ್ಯಾಯ ಕೇಳ್ತೀನಿ, ಯಾಕೆ ನನ್ನನ್ನು ಬಿಟ್ಟು ಹೋದ್ಲು ಅಂತ. ಮಾತಾಡ್ಕೊಡ್ತು. ಇಲ್ಲಪ್ಪ, ಈ ವಿಷಯದಾಗ ಮಾತ್ರ ನೀನು ಮಾತ್ರ ನನ್ನನ್ನು ತಡಿಬೇಡ. ನಾನು ನಮ್ಮ ಅಮ್ಮನ ಹತ್ರ ಮಾತಾಡಬೇಕು. ಮಾತಾಡೇ ಆಡ್ತೀನಿ. ಅಲ್ಲ, ಚಿಕ್ಕ ಮಗು ಅಂತ ನೋಡ್ದಿರೋನು ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟು ಇವಾಗ ಮಗನು ಅಂತಂದರೆ ನಾನು ಒಪ್ಕೊಂಬಿಡ್ತೀನಾ? ಯಾಕೆ ಬಿಟ್ಟು ಹೋದ್ಲು ಅಂತ ಕಾರಣ ತಿಳ್ಕೊಬೇಕಲ್ಲ. ಕಾರಣ ತಿಳ್ಕೊಂಡು ಏನೋ ಮಾಡ್ತೀಯ ನೀನು? ನನ್ನ ಮನ್ಸಿಗೆ ಸಮಾಧಾನನ ಒಂದು ಆತೈತೆ. ಸಮಾಧಾನನ ಆಗ್ತದೆ ಯಾಕೆ ನಮ್ಮ ಅಮ್ಮನ ಬಿಟ್ಟು ಹೋದ್ಲು ಅಂತ. ನೋಡ್ ಮಲೇಶಿ, ನಂಗೆ ಕೋಪ ಬರ್ಸ್ಬೇಡ. ನೀನು ಬಾಯಿ ಮುಚ್ಕೊಂಡು ಇರ್ಬೇಕು. ನೀನು ಬಾಯಿ ಮುಚ್ಕೊಂಡಿದ್ರೆ ಯಾವುದೇ ವಿಷಯ ತಿಳಿಯಲ್ಲಪ್ಪ, ಯಾವುದೇ ವಿಷಯ ತಿಳಿಯಲ್ಲ. ಯಾಕೆ ಅಮ್ಮನ ಇಲ್ಲಿಗೆ ಬರ್ದಿರ ಅವ್ರ ಮನೆಗೆ ಯಾಕೆ ಉಳ್ಕೊಂಡ್ಲು? ಇದನ್ನೆಲ್ಲ ಕೇಳ್ಬೇಕು ನಾನು ನಮ್ಮ ಅಮ್ಮನ ಹತ್ರ ಮಾತಾಡಬೇಕು ಅಂತ ನನ್ನ ಮನ್ಸೊಳಗೆ ಎಷ್ಟೊಂದು ಮಾತುಗಳವೆ, ಅವೆಲ್ಲ ನಮ್ಮ ಅಮ್ಮನ ಮುಂದೆ ಹೇಳ್ಬೇಕು ನಾನು. ಸ್ನೇಹ, ಎದ್ದೇಳ ಮೇಲಕ್ಕೆ, ಎದ್ದೇಳು, ನಡಿ ಹೋಗೋಣ ಮಲೇಶಿ. ಹೇಳ್ತಾ ಇದ್ದೀನಲ್ಲ ಹೋಗೋಣ ಅಂತ, ಎದ್ದೇಳ ಮೇಲೆ. ಮಲೇಶಿ ಬೇಡ ನೋಡು, ನನ್ನ ಮಾತು ಕೇಳು.
ಅಲ್ಲೇನೋ ನಿಂಗೆ ಹೊಂದುತ್ತಾ ಇಲ್ಲ, ತಿರ್ಗಾ ಏನಾದರೂ ತೊಂದರೆ ಆಗ್ತೈತೆ? ಇಲ್ಲಪ್ಪ, ಇಷ್ಟು ದಿನದ ಅಂತೂ ಗೊತ್ತಾಗಿಲ್ಲ. ಇವಾಗೆಲ್ಲ ಗೊತ್ತಾಯ್ತು ಯಾರ್ಯಾರ ಹತ್ರ ಹೆಂಗಿರ್ಬೇಕು ಅಂತ. ನಾನು ಹೋಗೇಬೇಕಪ್ಪ, ನಾನು ಮಾತಾಡಬೇಕು. ನನ್ನ ಮಾತು ಮೀರ್ತಾ ಇದೆಯಾ ನೀನು? ನಿನ್ನ ಮಾತು ನಾನು ಯಾವತ್ತೂ ಮೀರಲ್ಲಪ್ಪ, ಯಾವತ್ತೂ ಮೀರಲ್ಲ. ನಮ್ಮ ಅಮ್ಮನ ಹತ್ರ ಮಾತಾಡ್ಬೇಕು ನಾನು. ಹೆದ್ರ ಮೇಲೆ ನೋಡ್ದೇನಪ್ಪ, ಮಗನು ಅಂತ ಸಾಕ್ದೆ ಎಲ್ಲಿ ಇವತ್ತು ನಿನಗೆ ಬೆಲೆ? ಹಾಂ, ಎಲ್ಲಪ್ಪ ಬೆಲೆ ನಿಂಗ? ಅವತ್ತು ಆಸ್ತಿ ಪತ್ರ ಇಸ್ಕೊಂಡು ಬೆಂಕಿಗೆ ಹಾಕ್ಬಿಟ್ಟೆ. ಇವತ್ತು ಆ ಆಸ್ತಿ ಪತ್ರ ಇದ್ದಿದ್ರೆ ಲೇ, ಕೆಲ್ಸಕ್ಕೆ ಬರ್ದು ಆಸ್ತಿ ಪತ್ರ ಇಟ್ಕೊಂಡು ಏನೋ ಮಾಡ್ತೀಯ ನೀನು? ಏನು ಮಾಡ್ತೀಯ? ಈ ಆಸ್ತಿ ಎಲ್ಲ ನಮ್ಮ ಭಾವನವ್ರ ಅಪ್ಪನೋದು. ಇದು ಸ್ವಯಾರ್ಜಿತ. ನಮ್ಮ ಭಾವನು ದುಡ್ಡು ಕೊಟ್ಟು ತಗೊಂಡು ನನ್ನ ಹೆಸ್ರಿಗೆ ಮಾಡಿದ್ದಿದ್ರೆ ನನ್ನ ಹೆಸ್ರಿಗೆ ಆತಾಯಿತು. ಇದು ಅವರು ಅಪ್ಪನಿಂದ ಅವ್ರ ಅಪ್ಪನಿಂದ ಬಂದಿರೋದು ಆಸ್ತಿ. ಅದು ಆ ಅಪ್ಪನು ನಮ್ಮ ಹೆಸ್ರಿಗೆ ಮಾಡಿಕೊಟ್ರು, ಅದು ನಮ್ಗೆ ಸೇರೋಕ್ಕೆ ಸಾಧ್ಯವೇ ಇಲ್ಲ. ಇದು ಸ್ವಯಾರ್ಜಿತ ಆಸ್ತಿ. ಅದಕ್ಕೆ ನಾನು ಸುಮ್ಮನೆ ಬಿಸಾಕ್ದೆ. ನನ್ನ ಹೆಸ್ರಿಗೆ ಆತದೆ ಈ ಆಸ್ತಿ ಅಂತ ಅಪ್ಪನ ಕೈಲಿ ಸೈನ್ ಹಾಕೊಂಡಿದ್ದು ನಿಜನೇ, ಆದರೆ ಅದೇನಕ್ಕೂ ಲಾಯಕ್ಕಿಲ್ಲ. ಇವಾಗ ಆ ಕಥೆ ಎಲ್ಲ ಬಿಟ್ಬಿಡು ಆ ಕಥೆ ಎಲ್ಲನೂ. ನಮ್ಮ ಅಕ್ಕನ ಬಂದಿದ್ದಾಯ್ತು, ನಾವೆಲ್ಲರೂ ಜೊತೆಗೆ ಚೆನ್ನಾಗಿರೋಣ. ಭಗವಂತ ನಮ್ಗೇನು ಕಮ್ಮಿ ಮಾಡಿಲ್ಲ, ಎಲ್ಲ ಜಾಸ್ತಿನೇ ಕೊಟ್ಟವನೆ. ನೀನು ಸುಮ್ಮನೆ ಇಲ್ದಿದ್ದೆಲ್ಲ ಕಿರಿಕ್ ಮಾಡಬೇಡ, ಬಾಯಿ ಮುಚ್ಕೊಂಡಿರೋ. ಇವಾಗ ನಮ್ಮ ಅಕ್ಕನ ಏನಾದರೂ ಹೇಳಿದ್ರೆ ಅವನ್ಗೆ ಆಗೋದು ನನಗೆ ತೊಂದರೆ. ನಾನೇ ಎಲ್ಲ ಅನುಭವಿಸ್ತೀನಿ. ನಿಮ್ಮ ಪಾಡಕ್ಕೆ ನಿಮ್ಮ ಕೆಲಸ ಏನಾಯ್ತು ಅದನ್ನ ನೋಡ್ಕೊಳ್ರಿ. ಯಾವುದೋ ಒಂದು ಬಂದಿದ್ದಾಗ ಬಂದು ಶಕುನು ಹಂಗೆ ಏನೋ ಒಂದು ಹೇಳ್ತೀಯ. ಈ ನಾಲ್ಕನೂ ಶಕುನಿ ಇರ್ತಾರಲ್ಲ, ಅವರು ವಂಶದವನಿದ್ದಂಗಿದೆಯಾ ನೀನು? ಬಾಯಿ ಮುಚ್ಕೊಂಡಿರ್ಬೇಕು. ನಮ್ಮಪ್ಪನು ಎಷ್ಟು ಮಾತಾಡ್ತಾನೆ ನೋಡು. ಅದೆಲ್ಲ ನಾವು ಸಂಪಾದನೆ ಮಾಡಿರೋದು, ಅವ್ನಿಗೆ ಯಾಕೆ ಕೊಡಬೇಕು? ಅವ್ನು ಇಲ್ಲಿಗೆ ಬರೇಬಾರ್ದು, ಹಂಗೆ ಮಾಡ್ಬೇಕು ನೋಡು. ರಘು ಅಂಕಲ್ ಹೇಳಿ ಅಂಕಲ್, ಏನೋ ಹೇಳಿದ್ರಲ್ಲ? ಏನೂ ಇಲ್ಲಪ್ಪ ಹರ್ಷ, ನಾನು ನನ್ನ ಮಾತು ಹೇಳ್ತೀನಿ, ನೀವು ಕೇಳ್ರಿ. ಹೇಳು ರಘುಮಮ್ಮ, ಅದೇನಂತ ಹೇಳು, ನಾವು ಮಾಡ್ತೀರಿ. ಇವಾಗ ನಮ್ಮ ಚಿಕ್ಕಪ್ಪನು ನಮ್ಮ ಅಪ್ಪನು ಕೇಸು ವಾಪಸ್ ತಗೊಬೇಕು ಅಂತವ್ರೆ. ಕೇಸು ವಾಪಸ್ ತಗೊಂಡ್ರೆ ನಿಮ್ಮ ಅಮ್ಮನು ಹೊರಗಡೆ ಬರ್ತಾಳಮ್ಮ ಚೈತನ್ಯ, ಯಾವುದೇ ತೊಂದರೆ ಇಲ್ದಿರಾ? ನಿಜ ಹೇಳ್ತಿದ್ದೀರಾ ಪಾಪ? ಹೂನಮ್ಮ, ಕರೆಸಿ ಅವರೇ ಹೇಳಿದ್ದು ಕೇಸು ವಾಪಸ್ ತಗೊಂತೀರಿ ಅಂತ. ಹೌದೇನು? ಹ್ಞೂ ಸರಿ ಮಾವ, ಆಯಿತು. ಯಾವಾಗ ತಗೊಂತಾರಂತೆ ಮಾವ ಕೇಸ್ ವಾಪಸ್ಸು? ನೀವು 1 ಕೋಟಿ ದುಡ್ಡು ಕೊಟ್ಟಾಗ. ಏನು ಮಾವ? ನೀವು 1 ಕೋಟಿ ದುಡ್ಡು ಕೊಟ್ಟರೆ ಅವರು ಕೇಸು ವಾಪಸ್ ತಗೊಂತಾರೆ. 1 ಕೋಟಿ ದುಡ್ಡಾ? ಹೌದು. ನಿಮ್ಮ ತಾತನ ಹತ್ರ ಏನು ದುಡ್ಡಿಲ್ಲ, ನಿಮ್ಮ ಹತ್ರ ಏನು ದುಡ್ಡಿಲ್ಲ, ಸ್ನೇಹ ಅವ್ರ ಹತ್ರ ಏನು ದುಡ್ಡಿಲ್ಲ. ಹಾಂ, ಮೂವರು ಸ್ವಲ್ಪ ಹಾಕಿ ಕೊಟ್ಬಿಟ್ರೆ ದುಡ್ಡು, ನಿಮ್ಮ ಅಮ್ಮನ ಆರಾಮಾಗಿ ಈಚೆಗೆ ಬರ್ತಾಳೆ. ತಿರ್ಗಿ ಯಾವುದೇ ತೊಂದರೆ ಇರಲ್ಲ. ಅವ್ರು ಕೇಸ್ ವಾಪಸ್ ತಗೊಂಬಿಟ್ಟವ್ರಂದ್ರೆ ನಿಮ್ಮ ಅಮ್ಮನ ತಿರುಗಿ ಹೋಗಿ ಜೈಲಾಗಿರೋಷ್ಟೇ ಇಲ್ಲ, ಆರಾಮಾಗಿರ್ತಾಳೆ ನಿಮ್ಮ ಅಮ್ಮನು. ನೀವು ಒಬ್ಬರೇ ಹಾಕ್ರಿ ಅಂತ ಹೇಳ್ತಾ ಇಲ್ಲ ನಾನು. ನಿಮ್ಮ ತಾತನ ಹತ್ರ ಮಾತಾಡ್ರಿ, ಸ್ನೇಹ ಅವ್ರ ಮನೆಗೂ ಮಲ್ಲೇಶ್ ಹತ್ರನೂ ಮಾತಾಡ್ರಿ. ನಿಮ್ಮ ಮೂವರು ಒಂದೊಂದು ಅಷ್ಟು ದುಡ್ಡು ಹಾಕಿದ್ರೆ 1 ಕೋಟಿ ರೂಪಾಯಿ ಆಗ್ತೈತೆ. ನಿಮ್ಮ ಅಮ್ಮನ ಆರಾಮಾಗಿ ಈಚೆಗೆ ಬರ್ತಾಳೆ, ನೀವು ಹಿಂಗೆ ಕುತ್ಕೊಂಡು ಅಳೋದು ತಪ್ಪೈತೆ. ಹಾಂ, ನೋಡು ಚೈತನ್ಯ, ಹರ್ಷವ್ರೆ, ಹಾಂ ಅಯ್ಯೋ ಇವಳೊಬ್ಬಳು ನೆಮ್ಮದಿಯಾಗಿದ್ದರೆ ಸಾಕು ಕಾರುಣ್ಯವರೇ. ನನಗಂತೂ ನನಗೆ ಎಣ್ಣೆಯಿಂದ ಇವಳನ್ನ ಸುಧಾರಿಸಿ ಸಾಕಾಗ್ಬಿಟ್ಟೈತೆ. ಸರಿ, ತಾತ ಹತ್ರ ಮಾತಾಡ್ತೀನಿ. ತಾತ ಹತ್ರ ಮಾತಾಡ್ಬಿಟ್ಟು ಹೇಳ್ತೀರಿ ರಘು ಅಂಕಲ್ ನಿಮಗೆ. ನೋಡ್ರಪ್ಪ, ಎಷ್ಟು ಬೇಗ ಆಗ್ತೈತೋ ಅಷ್ಟು ಬೇಗ. ನಾವು ಅಲ್ಲಿ ಹೋಗಿ ಕೇಸ್ ವಾಪಸ್ ತಗೊಂಬಂದಿದ್ದ ತಕ್ಷಣ ನೀವು ನಮ್ಮ ಕೈಗೆ ದುಡ್ಡು ಕೊಟ್ಬಿಡ್ಬೇಕು. ಇಲ್ಲ ಫಸ್ಟೇ ದುಡ್ಡು ಕೊಟ್ಟರು ಸರಿನೇ, ನಾವು ಕೇಸ್ ವಾಪಸ್ ತಗೊಂಬರ್ತೀರಿ. ಹಂಗಾದ್ರೆ ಕೇಸ್ ವಾಪಸ್ ತಗೊಂಬಿಟ್ಟಿರ್ತೀವಿ, ನಾವು ಕೋರ್ಟು ಅಂತೇನು ಹೋಗೋಷ್ಟಿಲ್ಲ. ನಮ್ಮ ಅಮ್ಮನ ಹಂಗೆ ಮನೆಗೆ ವಾಪಸ್ ಬಂದ್ಬಿಡ್ಬೋದು. ಹ್ಞೂ, ಕೇಸು ಕೋರ್ಟು ಅಂತ ಏನು ಹೋಗೋಷ್ಟಿಲ್ಲ, ಎಲ್ಲ ಕ್ಲಿಯರ್ ಆಗುತ್ತದೆ ಕೇಸ್ ವಾಪಸ್ ತಗೊಂಬಿಟ್ರೆ. ಅಯ್ಯೋ ರಘುಮಮ್ಮ, ಎಂಥ ಪ್ಲ್ಯಾನ್ ಹೇಳ್ಕೊಟ್ಟೆ, ನಮ್ಗೆ ಗೊತ್ತೇ ಇಲ್ಲ ರಘುಮಮ್ಮ. ಹಿಂಗೆಲ್ಲ ನೀನು ಸರಿ ರಘುಮಮ್ಮ, ನನ್ನ ಮಣ್ಣ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಬಂದು ಹೇಳ್ತೀನಿ. ಇವನು ಏನೋ ಕಿತಾಪತಿ ಮಾತಾಡೋಣ ಮೋತನ. ಹಾಂ, ನೋಡೋಣ ಸರಿ. ಯಾವಾಗ ಬಂದಿತ್ತೈತಾನೆ? ಅಚ್ಚ ಚೆನ್ನಾಗಿದ್ದೀರಾ? ಹ್ಞೂ ಆಂಟಿ, ಚೆನ್ನಾಗಿದ್ದೀರಿ. ಅಯ್ಯೋ ನಾಳೆ ಹೋಗೋಣ ಅಂತೀನಪ್ಪ. ನಚ್ಚು ಒಪ್ಪತ್ತಿಗೆ ಮಾತಂದು ಎತ್ತಣಗೆ ನಮ್ಮ ಚಳ ಜೊತೆಗೆ ತೊತ್ತಿತ್ತು, ಮಾತಾಡ್ಕೊಂಡು ಬರೋಣ ಅಂತಿದ್ನಿ. ಏನೋ ತಪ್ಪು ಮಾರು ಬಿತ್ತವಳೆ, ಇನ್ನೇನು ಮಾರಕ್ಕಾಗ್ತದೆ? 1 ಹೊತ್ತನೋ 2 ಹೊತ್ತನೋ ಚಿತ್ತ ಆಗ್ತದಂತೆ. ಆಲಿಬ್ರು ಏನು ಮಾರಕ್ಕಾಗಲ್ಲ. 1 2 3 ನಚ್ಚ ತೆಚ್ಚು ಮಾರಿದ್ರೆ ಬೇಳೆ ಮೇಲೆ ತಗೊಂಡ್ಬಿಡ್ಬೋದು. 1 2 ದಿನ ಇತ್ತಾಳೆ, 1 2 ದಿನ ಓದ್ತಾಳೆ. ಏನು ಮಾರಕ್ಕಾಗ್ತದೆ? ಆಮೇಲೆ ಅಲ್ಲಿ 2 ದಿವಸ ಒಬ್ಬತ್ತಲು ಬೋಂದಾಲು ಒಲಿಲು ಎಲ್ಲ ಮಾರ್ಕೊಂಡು ಎತ್ತೋಣ ಕೊಟ್ಟಿದ್ದು ಬರ್ತೀವಿ ನಾವು. ಏನು ಮಾರಕ್ಕಾಗಲ್ಲ. ನೀನು ಬೆದಾಡ್ ಮಾಡ್ಕೊಂಬಿಡೆ ಚೈತನ್ಯ, ಬೆದಾಡ್ ಮಾಡ್ಕೊಂಬಿಡ ನೀನು. ಏನು ಸರಸ್ವತಿ ಅಕ್ಕ ಹಿಂಗೆ ಹೇಳ್ತಾ ಇದೀಯಾ? ತತ್ತು ಮಾರ ಮೇಲೆ ತಿತ್ತೆ ಆಯಬೇಕು. ಸರಸ್ವತಿ, ನಿಂಗೇನು ಗೊತ್ತಾಗಲ್ಲ, ಬಾಯಿ ಮುಚ್ಕೊಂಡಿರ್ತೀಯ ನೀನು? ಏನು ಗೊತ್ತು ನಿನಗೆ ಕಾನೂನು ಬಗ್ಗೆ? ಏನು ಗೊತ್ತಾಗಲ್ಲ, ಸುಮ್ಮನೆ ಇರಬೇಕು, ಮಾತಾಡ್ತೀರಾ? ನೀನೇನೋ ಮಿತ್ತಿಗೆ ಹಾಕೊಂಡು ಒಳಕಲ್ಗೆ ಹಾಕೊಂಡು ನುಗ್ಗು ಬಿಟ್ಟು ಕುರುಬಿಟ್ಟಿದ್ಯಾ? ಅಯ್ಯ ಬಾಯಿ ಮುಚ್ಚಂತು ತಪ್ಪಲ್ಲೇ ನೋಡಿದ್ದೀನಿ. ಚೈತನ್ಯ, ನಿಮ್ಮ ಅತ್ತೆ ಇದ್ದಿದ್ದೆ ಯಾವಾಗ್ಲೂ ರಾಮಾಯಣ. ನೀವು ಹೋಗಿ ನಿಮ್ಮ ತಾತನ ಹತ್ರ ಮಾತಾಡ್ಬಿಟ್ಟ ಯಾವ್ದಂತೂ ನಾನು ಕೇಳ್ರಿ, ಆಯ್ತಾ? ಸ್ನೇಹನು ಫೋನ್ ಮಾಡಿ ಕರ್ಸ್ಕೊ, ಮಾತಾಡ್ರಿ. ಹ್ಞೂ ಸರಿ ಮಗ. ಮುಂದುವರಿಯುವುದು